ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ, ಹೆಲ್ದಿಯಾಗಿನೂ ಮಾಡ್ತಾಯಿದ್ದೀನಿ, ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ನೀವು ಇದನ್ನು ಮಾಡ್ಕೋಬೋದು. ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದರೆ ಈ ಹೊಸ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನೋಡಿ, ನಾನು 1 ಬಟ್ಲಾಗಷ್ಟು ರೇಷನ್ ಅಕ್ಕಿಯನ್ನು ಒಂದು 3 ಬಾರಿ ತೊಳೆದ್ಬಿಟ್ಟು 3 ಅವರ್ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ಅಕ್ಕಿ ಚೆನ್ನಾಗಿ ನೆಂದವ್ರಿ. ನೀವು ಬೆಳಗ್ಗೆ ಗಡಿಬಿಡಿಯಲ್ಲಿ ಮಾಡ್ಕೊಳ್ಳೋದನ್ನು ರಾತ್ರಿನೇ ಅಕ್ಕಿ ನೆನೆಸ್ಬಿಟ್ಟು ಮಾಡ್ಕೋಬೋದು. ಈ ಅನ್ಕತಕ್ಕ ಈ ಅಕ್ಕಿಯನ್ನು ನೆನೆದಿರೋ ಅಕ್ಕಿಯನ್ನು ಸೈಡಿಗೆ ಇಡ್ತೀನಿ. ಇಲ್ಲಿ 2 ಮೀಡಿಯಮ್ ಸೈಜದ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಪ್ಪಾಗಬಾರ್ದು ಅಂತ ಹೇಳಿ ನೀರಿನಲ್ಲಿ ಹಾಕಿಟ್ಟಿದ್ದೇವೆ. ಈಗ ಈ ಆಲೂಗಡ್ಡೆಗಳನ್ನ ರೌಂಡಾಗಿ ಕಟ್ ಮಾಡ್ಕೊತೀನಿ ರೀ. ನೋಡಿ, ತುಂಬ ತೆಳುವೂ ಮಾಡಲ್ಲ, ತುಂಬ ದಪ್ಪನೂ ಮಾಡಲ್ಲ, ಆ ರೀತಿ ನೋಡಿ. 1 ಬಟ್ಲು ಅಕ್ಕಿಗೆ ನಾನು 2 ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ. ನೋಡಿ, ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪನಿಲ್ಲ, ತುಂಬ ತೆಳುವನಿಲ್ಲ. ಈ ಆಲೂಗಡ್ಡೆನ ಸ್ಟೀಮ್ ಮಾಡ್ಕೊತೀನಿ ರೀ. ನೋಡಿ, ಸ್ಟೀಮ್ ಮಾಡೋಕ್ಕೆ ಆಲ್ರೆಡಿ ನೀರು ನಾನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಾನು ಚಾಣಿ ಅಂತ ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿ ಢೋಕ್ಲಾ ಪ್ಲೇಟಲ್ಲಿ ಅದರಲ್ಲಿ ಸ್ಟೀಮ್ ಮಾಡ್ಕೋಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ. ನೋಡಿ, ಇವನು ಸ್ಟೀಮ್ ಮಾಡ್ಕೊತೀನಿ. ಇಲ್ಲಾಂದ್ರೆ ಆಲೂಗಡ್ಡೆ ಬೇಯಿಸಿಟ್ಕೊಂಡಿರೋದಿತ್ತಂದ್ರೆ ಅದನ್ನು ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು. ನೋಡಿ, ಇದನ್ನು ಹೈ ಫ್ಲೇಮ್ದಲ್ಲೇ 5 ನಿಮಿಷ ಸ್ಟೀಮ್ ಮಾಡ್ಕೊತೀನಿ. ಈಗ ಅನ್ಕತಕ್ಕ ಈ ಅಕ್ಕಿಯನ್ನು ರುಬ್ಕೋತೀನಿ ರೀ. ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕೋತೀನಿ, ನೆನೆಸಿಟ್ಕೊಂಡಿರುವ ಅಕ್ಕಿಯನ್ನು. ನಿಮಗೆ ಯಾವುದೇ ರೀತಿ ಅಕ್ಕಿಯನ್ನಾದರೂ ತೊಗೋಬೋದು. ನಾನು ಇಲ್ಲಿ ರೇಷನ್ ಅಕ್ಕಿಯನ್ನೇ ತೊಗೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನ್ ಆಗಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಸಪ್ಪಗಿರೋ ಮೊಸರನ್ನೇ ಹಾಕಿ, ಹುಳಿ ಮೊಸರು ಬೇಡ. ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ, ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿರಿ, ನೋಡಿ ಎಷ್ಟು ಫೈನ್ ಪೇಸ್ಟ್ ಆಗಿದೆ ಅದು. ಇದೇ ರೀತಿಯೇ ಆಗಬೇಕಾದ್ರೆ ಇದನ್ನ ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ನೋಡಿರಿ, 5 ನಿಮಿಷ ಆಗ್ಯದ ರೀ. ನೋಡಿ, ಆಲೂಗಡ್ಡೆನೂ ಬೇಯ್ತದ್ರಿ. ನೋಡಿ, ಆಲೂಗಡ್ಡೆ ಬೇಯ್ದು ಸಾಫ್ಟ್ ಆಗ್ಯದ. ಈಗ ಇದೊಂದು ಸ್ವಲ್ಪ ಹೊತ್ತು ಆರಲಿ ರೀ. ಆರಿದ್ಮೇಲೆ ನಾನು ಈ ಆಲೂಗಡ್ಡೆನ ಮ್ಯಾಶ್ ಮಾಡಿ ತಗೋತೇನೆ. ನೋಡಿ, ಆಲೂಗಡ್ಡೆ ಬೇಯ್ತದೆ. ಇದೆಲ್ಲ ಬೇಡ ಅಂದರೆ ನೀವು ಬೇಯಿಸಿದ ಆಲೂಗಡ್ಡೆ ಇತ್ತಂದ್ರೆ ಅದನ್ನು ಹಾಕ್ಬೋದು. ನೋಡಿ, ಅಥವಾ ಫೋರ್ಕ್ಲಿ ಈ ರೀತಿಯೂ ಮಾಡ್ಕೋಬೋದು. ಸ್ವಲ್ಪ ಬಿಸಿ ಆದರೆ ಅದು ನೋಡಿ ನೀಟಾಗಿ ಮ್ಯಾಶ್ ಮಾಡ್ಕೊರಿ. ಯಾವುದೇ ರೀತಿ ಆಲೂಗಡ್ಡೆ ಪೀಸ್ಗಳು ಉಳಿಬಾರ್ದು, ಆ ರೀತಿ. ಈಗ ಇದನ್ನು ಕರೆಕ್ಟಾಗಿ ರೆಡಿ ಆಗಿದ್ರೆ ಇದನ್ನು ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ನೋಡಿ, ಆ ರುಬ್ಬಿಟ್ಕೊಂಡಿರುವಂಥ ಅಕ್ಕಿಯನ್ನು ನಾನೀಗ ಈ ಪಾತ್ರೆಗೆ ಹಾಕ್ತೀನಿ ರೀ. ನೋಡಿ, ಇದಕ್ಕೆ ನಾನು ಆ ಬೇಯಿಸಿಟ್ಕೊಂಡಿರುವಂಥ ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ದೊಡ್ಡ ಆಲೂಗಡ್ಡೆ ಇದ್ರೆ 1 ಆಲೂಗಡ್ಡೆನೇ ಹಾಕಿ. ಇದಕ್ಕೆ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಸಣ್ಣದಾಗಿ ಕಟ್ ಮಾಡಿನೇ ಹಾಕ್ಬೋದು ರೀ. ಅದ್ರದ್ದು ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲಿ ನಾನೊಂದು 3 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿಯನ್ನು ಈ ರೀತಿ ಪೇಸ್ಟ್ ಮಾಡಿ ಹಾಕತ್ತೀನಿ ರೀ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲಾಂದರೆ ನೀವು ಹಸಿ ಮೆಣಸಿನ್ಕಾಯಿ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡೋಣ. ಆಲೂಗಡ್ಡೆಯಿಂದ ಸಾಫ್ಟ್ ಆಗ್ತದೆ ರೀ. ಆ ಅಕ್ಕಿಯಿಂದ ಹೊರಗಡೆಯಿಂದ ಲೇಯರು ಕ್ರಿಸ್ಪಿ ಆಗಿರ್ತದೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಇದೊಂದು 10 ನಿಮಿಷ ವೆಜಿಟೇಬಲ್ಸ್ ಹಾಕಿದ್ಮೇಲೆ ಹಿಟ್ಟು ನೆನಿಲಿ. ನೋಡಿ, 10 ನಿಮಿಷ ಆಗಿದ್ರೆ ಹಿಟ್ಟು ಚೆನ್ನಾಗಿ ನೆಂದಿರ್ತದೆ. ನಾನು ತುಂಬ ತೆಳುವೂ ಮಾಡಿಲ್ಲ ಹಿಟ್ಟು. ನೋಡಿ, ಇದೇ ರೀತಿಯೇ ಇರಬೇಕು. ಇದಕ್ಕೊಂದು ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ತೀನಿ. ಒಂದು ಸ್ವಲ್ಪ ಇನ್ನೊಂದು ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಸೋಡಾನ ಲಾಸ್ಟಿಗೆ ಸ್ವಲ್ಪ ಹಾಕಿ 1/4 ಟೀ ಸ್ಪೂನ್ ಆಗಷ್ಟು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇದೇ ರೀತಿಯೇ ಇರಬೇಕಿದೆ ಹಿಟ್ಟು. ತುಂಬ ತೆಳುವೂ ಇಲ್ಲ. ನಾನೀಗ ಇದನ್ನು ದೋಸೆನ ಹಾಕ್ತೀನಿ. ಒಂದು 2 ಸ್ಪೂನ್ ಆಗಷ್ಟು ಪ್ಯಾನಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ರೀ. ಆ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತೀನಿ. ನೋಡಿ, ನೀವು ದೊಡ್ಡ ದೊಡ್ಡ ದೋಸೆನ ಹಾಕೋಬೋದು. ನಾನಿಲ್ಲಿ ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರ ಆ ಥರ ಹಾಕಿ ತೋರಿಸ್ತೀನಿ. ನೋಡಿ, ನಿಮಗೆ ಯಾವ ರೀತಿ ಇಷ್ಟನೋ ನೀವು ಆ ರೀತಿಯೂ ಹಾಕೋರು. ಇಲ್ಲ ದೊಡ್ಡ ದೊಡ್ಡ ದೋಸೆನೇ ಒಂದೊಂದೇ ಹಾಕೋತೀನಿ ಅಂದರೆ ಉತ್ತಪ್ಪ ಟೈಪ ಆ ರೀತಿಯೂ ನೀವು ಹಾಕೋಬೋದು. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ. ನೋಡಿ, ಈಗ ಒಂದು ಸೈಡ ಬೇಯ್ದಾವೆ. ನೋಡಿರಿ, ಕಲರ್ನೂ ನೋಡಿರಿ ತುಂಬಾ ಎಷ್ಟು ಚೆನ್ನಾಗಿ ಬಂದವೆ. ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್ ಐತಿ. ಟೇಸ್ಟಿನೂ ಅದ್ರಿ, ಹೆಲ್ದಿನೂ ಅದ. ನೆನೆಸಿರುವ ಅಕ್ಕಿ ಇದ್ರಂತೂ ಬೇಗನೆ ಮಾಡ್ಕೊಂಡ್ಬಿಡ್ಬೋದು.
ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋರಿದ್ರೆ ರಾತ್ರಿನೇ ಅಕ್ಕಿ ನೆನೆಸ್ಬಿಟ್ಟು ತಗೋರಿ. ನೋಡಿ ಎರಡೂ ಸೈಡು ಚೆನ್ನಾಗಿ ಬೇಯ್ದವ್ರಿ. ನೋಡಿ ಬಿಸಿ ಬಿಸಿಯಾಗಿ ನೆನೆಸಿಟ್ಟಿರೋ ಅಕ್ಕಿಯಿಂದ ಮಾಡಿರೋಂಥ ಸಣ್ಣ ಸಣ್ಣ ಪ್ಯಾನ್ ಕೇಕಿನ ಬ್ರೇಕ್ಫಾಸ್ಟು ರೆಡಿ ಆಗ್ಯದ ರೀ. ಇದನ್ನು ಬಿಸಿ ಬಿಸಿ ಹೀಗೇನೋ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೋಡಿ ಬಿಸಿ ಬಿಸಿಯಾಗಿ ರೆಡಿ ಆಗ್ಯಾವ್ರಿ. ಈ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.